ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ನಾನು ಡೆಲಿವರಿಗೆ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಪಾಪುಗೆ ಏನೇನು ಬೇಕು, ನನಗೇನೇನು ಬೇಕು ಎಲ್ಲ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಮುಂಚೆನೇ ಆರ್ಡರ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ, ಬಟ್ ಇದು ನಂದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಐಡಿಯಾ ಇದೆಯಲ್ಲ ಏನೇನು ಬೇಕು ಅಂತ. ಸೊ ಅದಕ್ಕೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ. ಸೊ ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾನೆ. ಇಲ್ಲಿ ನಮ್ಮ ಮಗ, ಮೊದಲನೇ ಮಗ ಇದ್ದಾನಲ್ಲ, ತಗೊಳ್ರಿ. ನಾನು ಬರ್ತಿದ್ದೀನಾ? ಸರ್, ನಾನಿವಾಗ ಫಸ್ಟ್ ಏನು ತಗೊಂಡಿದ್ದೀನಿ ಅಂದರೆ, ಏನು ಗೊತ್ತಾ, ನಮ್ಮ ಅಕ್ಕಂದ ನಾಳೆ ಸೆಕೆಂಡ್ ಬೇಬಿ ಡೆಲಿವರಿ ಇದೆ. ಅದಕ್ಕೋಸ್ಕರ ಬೇಬಿ ಎಸೆನ್ಷಿಯಲ್ಸ್ ಏನೇನು ಇದೆಯಲ್ಲ, ಏನೇನು ಬೇಕಾಗುತ್ತೆ ಡೆಲಿವರಿಗೆ ಹೋಗ್ಬೇಕಾದ್ರೆ, ಹಾಸ್ಪಿಟಲಲ್ಲಿ ಏನೇನು ನೀಡ್ ಇರುತ್ತಲ್ಲ ಬೇಬಿಗೆ, ಅದೆಲ್ಲ ನಾವು ಏನೇನು ಬೇಕೋ ಎಲ್ಲನೂ ಆರ್ಡರ್ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ. ಆನ್ಲೈನಿಂದನೇ ಎಲ್ಲ ತರಿಸ್ಕೊಂಡಿರೋದು. ಸೊ ಅದು ಹೇಗೆ ಏನೇನೆಲ್ಲ ತೊಗೊಂಡು ಹೋಗ್ತೀವಿ, ಯಾಕಂದರೆ ಸಮ್ಟೈಮ್ಸ್ ಎಲ್ಲ ನೆನಪಿದ್ರು ಕೂಡ ನಾವು ಕೆಲವೊಂದು ಮರೆತು ಹೋಗ್ತೀವಿ. ಏನು ಮಾಡಬೇಕು, ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀವಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ಎಲ್ಲನೂ ಒಂದೊಂದೇ ತೋರಿಸ್ತಾ ಹೋಗ್ತೀವಿ, ಏನೇನು ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ನಮ್ಮ ಅಕ್ಕ ತೋರಿಸ್ತಾರೆ ಏನೇನಂತ. ಸೊ ಫಸ್ಟ್ ನಾನು ಮಾಡ್ಕೊಂಡಿರೋದು ಫಸ್ಟ್ ಕ್ರೈಯಿಂದ ಬೇಬಿ ಆಗಿ ಪ್ರಾಡಕ್ಟ್. ಇದು 6 ಲೇಯರ್ ಮಸ್ಲಿನ್ ಬೇಬಿ ಬ್ಲ್ಯಾಂಕೆಟ್ ಅಂತ. ಇದು ಪಾಪು ಕೆಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಎಲ್ಲದೂ ಏನೇನು ಆರ್ಡರ್ ಮಾಡಿದ್ದೀನೋ ಎಲ್ಲದನ್ನೂ ಆರ್ಡರ್ ರಿಸೀವ್ ಆದಮೇಲೆ ವಾಶ್ ಮಾಡಿ ಚೆನ್ನಾಗಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಡೈರೆಕ್ಟ್ ನಾವು ಯೂಸ್ ಮಾಡಬಾರ್ದು ಪಾಪುಗೆ, ಅದಕ್ಕೋಸ್ಕರ. ಸೊ ಇದನ್ನು ನಾನು ತೊಗೊಂಡಿರೋದು. ಇದು ಬ್ಲ್ಯಾಂಕೆಟ್ಟು, ಪಾಪುಗೆ ಬ್ಲ್ಯಾಂಕೆಟ್ಟು. ಸೊ ನೆಕ್ಸ್ಟು ನಾನು ಇದು ಪಾಪು ಕೆಳಗಡೆ ಹಾಕೋದಕ್ಕೆ ಆರ್ಡರ್ ಮಾಡ್ಕೊಂಡಿರೋದು. ಇದು ಹಾಸ್ಪಿಟಲ್ಗೆ ಏನು ಬೇಕಾಗಿಲ್ಲ, ಬಟ್ ಮನೇಲಿದ್ದಾಗ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಬೇಬಿ ಕೆಳಗಡೆ ಹಾಕೋದಕ್ಕೆ ಸಾಫ್ಟ್ ಆಗಿದೆ. ಇದು ಕೂಡ ಇದು ಬೇಬಿ ಹಬ್ ಏನು ಯಾವ್ದ್ರಲ್ಲಿ ತಗೊಂಡಿರೋದು, ಬೇಬಿ ಆಗಲ್ಲ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ನೋಡಿ, ಕೆಳಗಡೆ ಹಾಕೋಕ್ಕೆ ಇದು ಅಷ್ಟೇ ತುಂಬಾ ಸಾಫ್ಟ್ ಇದೆ. ಬೇಬಿ ಆರಾಮಾಗಿ ಮಲಗುತ್ತೆ. ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಯಾವುದೇ ಲಿಂಕ್ ಬೇಕು ಅಂದರೆ ಹೇಳಿ ಕಳಿಸ್ಕೊಡ್ತೀವಿ, ಆಯಿತಾ? ನೆಕ್ಸ್ಟ್ ತೋರಿಸು. ನೆಕ್ಸ್ಟ್ ಬಂದು ಕ್ಯಾಪು, ಪುಟಾಣಿ ಕ್ಯಾಪು. ಇದೊಂದು 15 ಡೇಸು ಬರುತ್ತೆ ಇಲ್ವ ಡೌಟು, ಬಟ್ ಹುಟ್ಟಾಗ ಇರಲಿ ಅಂತ. ಆ್ಯಕ್ಚುಲಿ ಋತ್ವಿದ್ ಆಲ್ರೆಡಿ ತುಂಬ ಇದ್ವು, ಆದರೂ ಕೂಡ ನಾನು ಹೊಸ ತೊಗೊಂಡೆ. ಇಲ್ಲಿ ಎಲ್ಲ ಋತ್ವಿದೆ ಬಳಸೋದಕ್ಕೆ ನಂಗೆ ಇಷ್ಟ ಇಲ್ಲ. ಋತ್ವಿದೆ ಇಷ್ಟು ಬಟ್ಟೆ ಇದೆ, ಆದರೂ ಅದನ್ನು ಯೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಆದರೂ ಹೊಸವಿರಲಿ ಅಂತ ನಾನು ತೊಗೊಂಡಿದ್ದೀನಿ. ಚಿಕ್ಕ ಪುಟಾಣಿ ಟೋಪಿ, ಕ್ಯೂಟ್ ಕ್ಯಾಪ್. ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂದು 15 ಡೇಸ್ 1 ಮಂತ್ ಯೂಸ್ ಮಾಡ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಾನು ಹ್ಯಾಂಡ್ ಗ್ಲೌಸು ಆರ್ಡರ್ ಮಾಡ್ಕೊಂಡಿರೋದು. ಇದು ಅಷ್ಟು ಪುಟಾಣಿದು, ಬೆಚ್ಚಗಿರಲಿ ಅಂತ. ಸೊ ಇದನ್ನು ತೊಗೊಂಡೆ, ಒಂದು ಸೆಟ್. ಕೊಡು ತೋರಿಸ್ತಾನೆ ಹತ್ರದಲ್ಲಿ. ನೋಡಿ ಎಷ್ಟು ಕ್ಯೂಟಾಗಿದೆ ಗ್ಲೌಸಸ್. ಹೊಸ ಪಾಪುಗೆ ಎಲ್ಲ ಹೊಸದಾಗಿ ಆರ್ಡರ್ ಮಾಡ್ಕೊಂಡಿರೋದು. ಯಾಕಂದರೆ ಆ ಪಾಪು ಬೇಜಾರಾಗಬಾರ್ದಲ್ಲ, ಎಲ್ಲ ಸೆಕೆಂಡ್ ಇಟ್ಟಿದ್ದಾರೆ ಅಂತ. ಸೆಕೆಂಡ್ಸ್. ಅದಾದಮೇಲೆ ಪುಟಾಣಿದು ಸಾಕ್ಸಸ್ ಒಂದು 3 ಸೆಟ್ಸ್ ತೊಗೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಬೇಕಾಗಿರೋದಷ್ಟೇ ನಾನು ತೊಗೊಂಡಿರೋದು. ಒಂದು ಕರ್ಚೀಫ್ ಬೇಕು, ಅಂದರೆ ವೈಟ್ ಕರ್ಚೀಫ್ ಏನಕ್ಕಾದರೂ ಇರಲಿ ಎಮರ್ಜೆನ್ಸಿಗೆ ಅಂತ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು 2 ಸಾಕ್ಸು. ಇದು ಋತ್ವಿದೇನೆ, ಮುಂಚೆದೇನೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೌದು, ಒಂದು 3 ಸೆಟ್ ಸಾಕ್ಸ್ ತೊಗೊಂಡಿದ್ದಾರೆ, ಒಂದು 3-4 ಸೆಟ್. ಇದೆಲ್ಲನೂ ತೊಗೊಂಡೋಗ್ತೀವಿ ಹಾಸ್ಪಿಟಲ್ಗೆ. ಸಾಕ್ಸು ಇರಲಿ ಅಂತ 3 ಡೇಸ್ ಆದರೂ ಇರ್ತೀವಲ್ಲ, 3 ಡೇಸ್ ಅದು. ಸೊ ಅಟ್ಲೀಸ್ಟ್ ಗಲೀಜಾಗುತ್ತೆ ಹಾಸ್ಪಿಟಲಲ್ಲಿ, ಹಾಗಾಗಿ ಎಲ್ಲನೂ ಒಂದೊಂದು 3 ಸೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಂ, ನೆಕ್ಸ್ಟ್ ಇಷ್ಟು ಚಿಕ್ಕದು ಪುಟಾಣಿದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ತೊಗೊಂಡಿರೋದು ಫೀಡಿಂಗ್ ಕುರ್ತಾಸು. ಏನಿದು? ಫೀಡಿಂಗ್ ಕುರ್ತಾಸ್. ಫೀಡಿಂಗ್ದು ಜಿಪ್ಲೆಸ್ ಫೀಡಿಂಗ್ ಕುರ್ತಾ ಥರ ಇದು. ಸೊ ಒಂದು 3 ಸೆಟ್ಸ್ ತೊಗೊಂಡಿದ್ದೆ. ಇದು ತೊಗೊಂಡಿದ್ದೆ ನಾನು ಆ್ಯಕ್ಚುಲಿ ಡೆಲಿವರಿ ದಿನ ಹಾಕ್ಕೊಳ್ಳೋಣ ಅಂತ. ಸೊ ಈ ಥರ ಜಿಪ್ಲೆಸ್ ಇರುತ್ತೆ. ಸೊ ಇದೊಂದು, ಮತ್ತು ಒಂದೊಂದು ರೆಡ್ ಕಲರು, ಇನ್ನೊಂದು ಯೆಲ್ಲೋ ಕಲರು, 3 ತೊಗೊಂಡಿರೋದು ನಾನು. ಸೊ 3ರಲ್ಲಿ ಇವಾಗ ನಾನು ಸದ್ಯಕ್ಕೆ 2 ತೊಗೊಳ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ ಅಷ್ಟೇ. ಸೊ ನೋಡಿ, ಇದೆರಡು ಇಟ್ಕೊಂಡಿದ್ದಾರೆ ಹಾಸ್ಪಿಟಲಲ್ಲಿ. ಇವಾಗ ಹೋಗ್ಬೇಕಾದ್ರೆ ಒಂದು ಇಟ್ಕೊತಾರೆ. ನೆಕ್ಸ್ಟು ಡೆಲಿವರಿ ಆದಮೇಲೆ ಇಫ್ ಇನ್ ಕೇಸ್
ಹಾಕೊಳ್ಳೋ ಚಾನ್ಸ್ ಇದ್ರೆ ಹಾಕೋತಾರೆ. ಯಾಕಂದ್ರೆ ನೈಟೇ ಹಾಕೊಂಡ್ರೆ ಏನು ಬೇಜಾರು, ಅದಕ್ಕೋಸ್ಕರ ಈ ಹೊಸ ಥರ ಇರಲಿ ಅಂತ ಇದನ್ನ ಜಿಪ್ಲೆಸ್ ಫೀಡಿಂಗ್ ನೈಟಿ ಅಂತಾರೆ. ನೈಟಿ ಥರ ನೈಟಿ ಅಲ್ಲ, ಒಂಥರ ಗೌನ್ ಥರ ಇದೆ. ಇಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದು ಬೇಕಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ನಾವು ಬೇಬಿಗೆ ಸ್ನಾನ ಮಾಡಿಸಲ್ಲ ಹಾಸ್ಪಿಟಲಲ್ಲಿ, ಜಸ್ಟ್ ನೀರಲ್ಲಿ ವಾಶ್ ಮಾಡ್ತಾರೆ ಅಷ್ಟೇ ವಾಟರಲ್ಲಿ. ಬಟ್ ಇರಲಿ ಅಂತ ನಾನು ಕ್ಯೂಟಾಗಿರೋ ಒಂದು ಇದ್ರಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಪೌಡರ್ ತೊಗೊಂಡಿರೋದು ಎಲ್ಲ ಕಂಪ್ನಿನೂ ಕೂಡ ಸೆಬಾಮೈಡ್. ಸೊ ಸೆಬಾಮೈಡ್ ಪೌಡರನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅಂದರೆ ಯಾವಾಗಾದರೂ ನಾವು ಡೈಪರ್ ಹಾಕಿದ್ರೆ ರ್ಯಾಷಸ್ ಆಗಬಾರ್ದು ಅಂತ ಪೌಡರ್ ಹಾಕ್ಲೇಬೇಕು, ಅದಕ್ಕೋಸ್ಕರ ಇದರಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ಇದನ್ನು ಕೂಡ ಆನ್ಲೈನಲ್ಲಿ ತೊಗೊಂಡಿರೋದು. ನಿಮಗೆ ಲಿಂಕ್ ಬೇಕಂದ್ರೆ ಹೇಳಿ ಕಳಿಸ್ತೀವಿ. ನೆಕ್ಸ್ಟ್ ನನ್ನ ಋತ್ವಿಕ್ ಕೂಡ ಯೂಸ್ ಮಾಡೋದು ಸೆಬಾಮೈಡ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ. ಹೌದು, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನಾನು ಋತ್ವಿಗೆ ನಾನು ಮುಂಚೆಯಿಂದ ಹುಟ್ಟಿದಾಗಿಂದನೂ ಇದೇ ಬೆಳೆಸ್ತಿರೋದು. ನನಗೆ ತುಂಬ ಇಷ್ಟ ಈ ಪ್ರಾಡಕ್ಟ್. ಯಾವುದೇ ಕೆಮಿಕಲ್ಸ್ ಇರಲ್ಲ, ಪಾಪುಗಳಿಗೆ ಮಾತ್ರ ತುಂಬ ಸೇಫು. ಸೊ ನಾನು ರೆಕಮೆಂಡ್ ಮಾಡೋದು ಇದನ್ನೇ. ನಾನು ಅದಕ್ಕೆ ಪಾಪುಗೂ ಕೂಡ ಇದನ್ನೇ ನಾನು ತೊಗೊಂಡಿರೋದು. ಇದು ಕಾಸ್ಟ್ಲಿ ಇರ್ಬೋದು, ಬಟ್ ತುಂಬಾನೇ ಯೂಸ್ಫುಲ್, ಯೂಸ್ ಆಗುತ್ತೆ. ಬಟ್ ಅಷ್ಟೇ. ಅದಾದ್ಮೇಲೆ ನೋಡಿ, ಇದಕ್ಕೆ ಅಂತ ಒಂದು ಚಿಕ್ಕದು ಮಿನಿ ಸೂಟ್ ಕೇಸ್ ಇದೆ. ಇದರಲ್ಲೆಲ್ಲ ಪಾಪುಗೆ ಬೇಕಾಗಿರೋ ಅಂತ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಚಿಕ್ಕ ಐಟಮ್ಸ್. ಅದಾದ್ಮೇಲೆ ನಾನು ಡೈಪರ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮಾಮಿ ಪಾಪು ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಋತ್ವಿಗೆ, ಬಟ್ ಲಿಟಲ್ಸ್ ಚೆನ್ನಾಗಿದೆ ಅಂತ ಯಾರೋ ಹೇಳಿದರು. ನನಗೆ ಪ್ಯಾಂಪರ್ಸ್ಗಿಂತ ನನಗೆ ಮಾಮಿ ಪಾಪು ಮತ್ತು ಲಿಟಲ್ಸ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇರಲಿ ಅಂತ ನಾನು ತೊಗೊಂಡಿದ್ದೀನಿ. ಸೊ ಪಾಪುಗೋಸ್ಕರ ಇಷ್ಟು ಯೂಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನೋಡೋಣ. ಪ್ಯಾಕಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಬಟ್ ಫುಲ್ ಪ್ಯಾಕ್ನ ಆರ್ಡರ್ ಮಾಡ್ಕೊಂಡಿರೋದು ಆನ್ಲೈನಲ್ಲೇ. ಅದಾದಮೇಲೆ ವೆಟ್ ವೈಪ್ಸ್ ಬೇಕು. ಇದನ್ನು ಅಷ್ಟೇ ನಮ್ಮ ಸಿಸ್ಟರ್ ಹೇಳಿದರು, ಇದನ್ನೇ ಲಯಾನ್ ಬೇಬಿ ವೈಪ್ಸ್ ಅಂತ ಚೆನ್ನಾಗಿದೆ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ, ನೋಡು ಇದನ್ನ ಮಾಡ್ಕೊ ಅಂತ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಪ್ಯಾಕ್ ಆಫ್ 4 ಆರ್ಡರ್ ಮಾಡ್ಕೊಂಡಿರೋದು, ಬಟ್ 2 ಹಾಸ್ಪಿಟಲಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬೇಕಾಗುತ್ತೆ. ಸೊ ಇದು ವೈಪ್ಸು ಸ್ಟಾರ್ಟಿಂಗಲ್ಲೇ ಅದೆಲ್ಲ ಜಾಸ್ತಿ ಬೇಕಾಗೋದು, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಇದು ಬೇಕೇ ಬೇಕು. ಇದು ಡೈಪರು, ನನಗೆ ಡೈಪರು. ಸೊ ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ನೋಡಿ ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಬೇಕಾಗುತ್ತೆ ಈಗ, ಅದಕ್ಕೆ ನಾನು ಒಂದು ಪ್ಯಾಕ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಮುಂಚೆನೆ ನೋಡಿ, ಈ ಥರದ್ದೆಲ್ಲ ಗೊತ್ತೇ ಇರಲ್ಲ ಫಸ್ಟ್ ಡೆಲಿವರಿಲಿ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗೋದು ಏನೇನು ಬೇಕಿರುತ್ತೆ, ಏನೇನು ನೀಡ್ಸ್ ಇರುತ್ತೆ ಅಂತ. ಅದಕ್ಕೋಸ್ಕರ ಈ ಸರಿ ಏನು ಮಿಸ್ ಮಾಡಿದೆ, ನಮ್ಮ ಅಕ್ಕ ಪಾಪ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ, ನೋಡಬೇಕು ಏನಾಗುತ್ತೆ. ನೆಕ್ಸ್ಟು ಪಾಪಗೆ ಅಂತ ಒಂದು 3-4 ಸೆಟ್ಸ್ ಕ್ಲಾತ್ಸ್ ತಗೊಂಡಿದ್ದೀನಿ. ಆ ಕ್ಲಾತ್ಸನ್ನು ಅಷ್ಟೇ ನಾನು ಎಲ್ಲದನ್ನೂ ವಾಶ್ ಮಾಡಿ ಮತ್ತೆ ವಾಪಸ್ ಕವರ್ಗೆ ಹಾಕಿಟ್ಟಿರೋದು. ಯಾಕಂದರೆ ಒಂದು 3 ಡೇಸ್ ಆದರೂ ಅಲ್ಲೇ ಇರ್ತೀವಿ ಅಲ್ಲ, ಹಾಕೋದಕ್ಕೆ ಬೇಕಾಗುತ್ತೆ ಅಂತ. ಸ್ವಲ್ಪ ಕಾಟನ್ ಮಿಕ್ಸ್ ಇದ್ದಾವೆ, ಚೆನ್ನಾಗಿದ್ದಾವೆ. ಇವೆಲ್ಲನೂ ಕೂಡ ಫಸ್ಟ್ ಕ್ರೈಯಿಂದಾನೇ ತೊಗೊಂಡಿರೋದು. ಫಸ್ಟ್ ಕ್ರೈಯಿಂದ ತಂದಿರೋದು. ಇದು ನಮ್ಮ ಬಾವ ಸೆಲೆಕ್ಷನ್, ಅವ್ರು ತಂದಿದ್ದಾರೆ. ಒಂದು 3 ಸೆಟ್ಸ್ ತೊಗೊಂಡಿದ್ದೀನಿ ನೋಡಿ. ಇದು ಒಂದು. ನೆಕ್ಸ್ಟ್ ಇದು ಒಂದು. ನೆಕ್ಸ್ಟು ಫುಲ್ ಸಾಫ್ಟ್ ಆಗಿ ಒಂದು ಟವಲ್ ಅಂತ, ಬೇಬಿ ಟವಲ್ ಕೂಡ ತಂದಿದ್ದಾರೆ ನೋಡಿ ನಮ್ಮ ಬಾವ. ಬೇಬಿ ಟವಲ್ ವೈಟದು, ಫುಲ್ಲು ಕಾಟನ್, ಸಾಫ್ಟಾಗಿ ಬೇಬಿ ಆಯಾಗಿ ಮಲಗಲಿ, ಸಾಫ್ಟಾಗಿರಲಿ, ಕೂಲಾಗಿರಲಿ ಅಂತ. ನೆಕ್ಸ್ಟ್ ಮಫ್ಲರು, ನಮಗೆ ಶೀತ ಆಗಬಾರ್ದು. ಅದು ಹೊಸದಾ? ಇದು ಹೊಸದಲ್ಲ, ಋತ್ವಿ ಇದರಲ್ಲೇ ನಾನು ತೊಗೊಂಡಿದ್ದೆ. ಅಲ್ಲ, ಅಮ್ಮಗದು ಇಷ್ಟು ದಿನ ಎತ್ತಿಟ್ಟಿದ್ದೆ, ಮತ್ತೆ ವಾಶ್ ಮಾಡಿ. ಕೆಲವೊಂದು ರೀಯೂಸ್ ಮಾಡ್ಕೊತಾ ಇದ್ದಾರೆ, ಕೆಲವೊಂದು ಹೊಸ್ದಾಗಿರ್ಲಿ ಅಂತ ಎಲ್ಲನೂ ಆಲ್ಮೋಸ್ಟ್ ಹೊಸ್ದಾಗೆ ತೊಗೊಂಡಿರೋದು. ಋತ್ವಿಗಿಂತ ಸೆಕೆಂಡ್ ಪಾಪುಗೇನೆ ತುಂಬ ತೊಗೊಂಡಿರೋದಾಗಿದೆ. ಎಲ್ಲ ಹೊಸದು ಪಾಪ. ಇದಕ್ಕೆ ಒಂದು 70% ಹೊಸ ತೊಗೊಂಡಿರೋದು, ಕೆಲವೊಂದು ಇರೋದನ್ನೇ ಬಳಸ್ತಾ ಇರೋದು. ಇದು ಹೊಸದಾ? ನಾನು ನೋಡ ಇಲ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹೊಸದು, ಆಮೇಲೆ ಋತ್ವಿನ ಜಾಸ್ತಿ ಇದಾವೆ, ಎಲ್ಲ ರಿಯೂಸಬಲ್ ಅಷ್ಟೇ. ಇದು ಪಾಪುಗೆ ಕ್ಯೂಟ್ ಆಗಿ ನಂಗೆ ಇಷ್ಟ ಆಯ್ತು. ಕಲರ್ ಸೂಪರ್ ಆಗಿದೆ. ಬೇಬಿ ಆಗಿ ಪ್ರಾಡಕ್ಟ್ ಇದನ್ನು ಚೆನ್ನಾಗಿ ನಂಗೆ ಕ್ಯೂಟ್ ಅನ್ನಿಸ್ತು. ಸೊ ಅದಕ್ಕೆ ಇದನ್ನ ತಗೊಂಡೆ ನಾನು. ಆಲ್ಮೋಸ್ಟ್ ಇದು ಚಿಕ್ಕ ಮಕ್ಳಿಗೆಲ್ಲ ಬೇಬಿ ಯಾವ್ದ್ಯಾಕ ಬೇಬಿ ಹಗ್ಗು. ಇದು
ಅದನ್ನು ಇದು ಎಲ್ಲದು ಅಷ್ಟೇ, ಇದು ಯಾವ್ದು ಹೇಳು? ಎಲ್ಲ ಬೇಬಿ ಪ್ರಾಡಕ್ಟ್ಸ್. ಇದನ್ನ ಪ್ಯೂರ್ ಕಾಟನ್ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ತಗೊಳ್ಳಿ, ಹೀಟ್ ಆಗುತ್ತೆ ಪಾಪುಗಳಿಗೆ. ನೆಕ್ಸ್ಟ್ ಇವು ಮ್ಯಾಟ್, ಅಂದ್ರೆ ಪಾಪು ಕೆಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ಇವೆಲ್ಲ ಋತ್ವಿ ನಾವು ಇದ್ವು ಆಲ್ರೆಡಿ, ಸೊ ಇವೆಲ್ಲದಕ್ಕೂ ನಾನು ಇನ್ವೆಸ್ಟ್ ಮಾಡಿಲ್ಲ. ಮತ್ತೆ ಇವೆಲ್ಲ ಜಸ್ಟ್ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಇದಾದ್ಮೇಲೆ ನನಗೇನು ಬೇಕೋ ನಂದು ಕ್ಲಾತ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ವೇರ್ ಇಸ್ ದ ಕ್ರೀಮ್, ಅದು ತೋರಿಸು ನೋಡಿ. ಅದು ಅದೇನು ಗೊತ್ತಾ, ಹೊಸದಾಗಿ ಜೋಡಿಸ್ತಿದ್ದಾರೆ ನೋಡಿ, ಎಲ್ಲ ಜೋಡಿಸ್ತಾ ಇದ್ದಾರೆ. ಇದು ಬ್ಲಾಂಕೆಟ್ ನನಗೆ ತುಂಬ ಇಷ್ಟ ಆಗಿರೋಂಥದ್ದು, ಸಖತ್ ಸಾಫ್ಟ್ ಆಗಿದೆ, ಸ್ವಲ್ಪ ಕಾಸ್ಟ್ಲಿ ಆದ್ರೂ ವರ್ತ್ ಅಂತ ಹೇಳ್ಬೋದು. ಇದು ಸಖತ್ತಾಗಿದೆ. ಅದಾದ್ಮೇಲೆ ಒಂದು ಇದು ನೆಕ್ಸ್ಟ್ ಸೂಪರ್ ಬೊಂಬಟ್. ಇದನ್ನೇನು ಹಾಸ್ಪಿಟಲ್ ಅಲ್ಲಿ ತಗೊಂಡು ಹೋಗ್ತಾ ಇಲ್ಲ, ಬಟ್ ಮನೇಲಿ ಬಂದಾಗ ಯೂಸ್ ಆಗುತ್ತೆ. ಇದು ನೋಡಿ, ಇದು ಹೊಸ ತರ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇದು ತೋರ್ಸಕ್ಕ ಹೆಂಗೆ ಇಟ್ಕೊಳ್ಳೋದು. ಈಗ ಪಾಪು ಇನ್ನ ಹೊಟ್ಟೆ ಒಳಗಿದೆ, ಅಲ್ಲಿ ಮೇಲೆ ಇಟ್ಕ ಸ್ವಲ್ಪ, ಈ ತರ ಸೊಂಟದ ಹತ್ರ ಇಟ್ಕೊಂಡು ಫೀಡಿಂಗ್ ಮಾಡೋದು ಅಷ್ಟೇ. ನೋಡಿ, ಕಂಫರ್ಟಬಲ್ ಇರುತ್ತೆ, ಬೆನ್ನೋವೆಲ್ಲ ಬರಲ್ಲ, ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದು ಎಲ್ಲಾನು ಮುಂಚೆನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ. ಆಲ್ರೆಡಿ ನಾನು ಋತ್ವಿಗೆ ಬಳಸ್ತಾ ಇದ್ದೀನಿ. ಸೊ ಬಟ್ ಇನ್ನೊಂದು ಸೆಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಪಾಪುಗೆ ಸಪ್ರೇಟ್ ಋತ್ವಿಗೆ ಸಪ್ರೇಟ್ ಇರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಇದು ಶಾಂಪೂ ಟೆಡಿ ಬಾರ್ದೇನೆ, ನಾನು ಸೋಪ್ ಕೂಡ ಟೆಡಿ ಬಾರ್ ಯೂಸ್ ಮಾಡೋದು. ಸೊ ಋತ್ವಿಗೆ ಅದ್ರದ್ದು ಶಾಂಪೂ ತೊಗೊಂಡಿದ್ದೀನಿ. ಇದೇನು ಹಾಸ್ಪಿಟಲಲ್ಲಿ ತೊಗೊಳ್ತಾ ಇಲ್ಲ, ಇಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಸೆಬಾಮೆಡ್ ಪೌಡರು. ಸೊ ಆ್ಯಕ್ಚುಲಿ ಪೌಡರ್ ನಾನು ಕಾಮನ್ ಆಗಿ ಯಾವುದಾದ್ರೂ ರ್ಯಾಂಡಮ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ, ಸೆಬಾಮೆಡೆ ಅಂತ ಏನಿಲ್ಲ. ಬಟ್ ನ್ಯೂ ಬಾರ್ನ್ ಬೇಬಿಗೆ ಇರಲಿ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೆಬಾಮೆಡ್ ಕಾಸ್ಟ್ಲಿನೇ, ಇಟ್ಸ್ ಓಕೆ, ಸ್ಟಾರ್ಟಿಂಗಲ್ಲಿ ಇರಲಿ ಅಂತ ತೊಗೊಂಡಿದ್ದೀನಿ. ನೀವು ಆಲ್ರೆಡಿ ನೋಡಿದ್ರಿ. ಇದು ಸೆಬಾಮೆಡ್ ಫೇಶಿಯಲ್ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮು. ಅದಾದಮೇಲೆ ನಾನು ಲೋಷನ್, ನನಗೆ ಸೆಬಾಮೆಡ್ ಇಷ್ಟ ಆಗಲಿಲ್ಲ ಅಷ್ಟು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಬ್ರ್ಯಾಂಡೂ ಒಂದು ರೌಂಡ್ ಟ್ರಯಲ್ ಮಾಡ್ಕೊಂಡು ಬಂದು ಕೊನೆಗೆ ಇದು ಸೆಟಾಫಿಲ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೆಟಾಫಿಲ್ ಕಂಪನೀಸ್ ಕೂಡ ಎಲ್ಲ ಅದು ಚೆನ್ನಾಗಿರುತ್ತೆ. ಸೆಟಾಫಿಲ್, ಸೆಬಾಮೆಡ್ ಚೆನ್ನಾಗಿದೆ. ಫಸ್ಟ್ ಸೆಬಾಮೆಡ್ ರೆಕಮೆಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ಸೆಟಾಫಿಲ್ ಆಯಿಲ್ ಸ್ಕಿನ್ ಇದ್ರೆ ನೀವು ಅಂದ್ರೆ ಎರಡೂ ಆಯಿಲಿನೇ ಇರುತ್ತೆ, ನೋಡ್ಕೊಂಡು ಸೆಬಾಮೆಡ್ ನಂಗೆ ಭಾಳ ಇಷ್ಟ ಆಯ್ತು ಮಕ್ಕಳಿಗೆ. ಇಷ್ಟ ಇದು ತಗೊಂಡೋಗಲ್ಲ, ಇಲ್ಲೇ ಕೂತಿದ್ದೀನಿ. ನೆಕ್ಸ್ಟ್ ಋತ್ವಿ ಈಗ ಇವನೇ ಋತ್ವಿ ಅಂದ್ರೆ ಹಾಯ್ ಮಾಡು. ಹಾಯ್. ನಿನ್ಗೆ ಇವಾಗ ತಮ್ಮ ಪಾಪು ಬೇಕಾ, ತಂಗಿ ಪಾಪು ಬೇಕಾ? ನಿಂಗೆ ತಮ್ಮ ಪಾಪು ಬೇಕಾ? ಯಾಕೆ? ಇಷ್ಟ ಅಲ್ಲ ಅದಕ್ಕ? ಇಷ್ಟ ಅಲ್ಲ ನಿನ್ಗೆ? ಖುಷಿನಾ? ನಾಳೆ ಪಾಪು ಬರೋದ್ ಖುಷಿನಾ? ಖುಷಿನ? ಎಷ್ಟು ಖುಷಿ? ಜಾಸ್ತಿ ಖುಷಿ. ನಿನ್ ಜೊತೆಗೆ ಆಟ ಆಡಕ್ಕೆ ಬರ್ತಾರೆ ಇನ್ನೊಬ್ರು ಅಂತನಾ? ಹ್ಯಾಪಿ? ಎಷ್ಟು ಹ್ಯಾಪಿ? ಅಮ್ಮಗೆ ಏನು ಹೇಳ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ. ಪಪ್ಪಿ ಕೊಡು ಮತ್ತೆ, ಅಮ್ಮಗೆ ಹಗ್ಗು ಮಾಡು ಮತ್ತೆ. ಹ್ಯಾಪಿನಾ ಋತ್ವಿ ಪಾಪು ಬರೋದಕ್ಕೆ ಖುಷಿ? ಓಕೆ. ನೆಕ್ಸ್ಟ್ ನೋಡಿ ಇನ್ನೊಂದಿದೆ, ಕಂಪ್ಲೀಟ್ ಸೆಟ್. ಇದು ಬೇಕೇ ಬೇಕು. ಏನೇನು ಅಂತ ಒಳಗಡೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಾನು. ಅಯ್ಯೋ ಬೀಳಿಸ್ಬೇಡ, ಎತ್ತಿಡು. ತೋರಿಸಿ. ಫಸ್ಟ್ ಬೇಬಿ ಹೋಲ್ಡರು. ಇದು ಬೇಬಿ ಪ್ರಾಡಕ್ಟ್ದೇನೆ. ಇದು ಆಲ್ರೆಡಿ ನಮ್ಮ ಸಿಸ್ಟರ್ಸ್ ಇತ್ತು, ನಾನು ಇದನ್ನೇನು ಆರ್ಡರ್ ಮಾಡ್ಕೊಂಡಿಲ್ಲ. ನಂದಿತ್ತು ಮುಂಚೆ ಇರುತ್ತಿದ್ದು, ನಾನು ಯಾರಿಗೂ ಋತ್ವಿ ಹಂಗೆಲ್ಲ ಮಾಡಬಾರ್ದು, ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ. ನಾನು ಯಾರಿಗೂ ಕೊಟ್ಬಿಟ್ಟಿದ್ದೆ. ಋತ್ವಿ ಬೇಬಿ ಹೋಲ್ಡರ್ ಜಾಸ್ತಿ ದಿನ ಯೂಸ್ ಆಗಲ್ಲ, ಒಂದು ಸ್ಟಾರ್ಟಿಂಗ್ ಒಂದು 15 days ಅಷ್ಟೇ ಯೂಸ್ ಆಗೋದಿದು. ಸೊ ಅದಕ್ಕೆ ಇದೊಂದು ಬೇಬಿ ಹೋಲ್ಡರು ಫುಲ್ ಕ್ಲೋಸ್ ಮಾಡಿ ಹಿಂಗ್ ಕವರ್ ಆಗುತ್ತೆ. ಜಿಪ್ ಇದೆ, ಇಲ್ಲಿ ತುಂಬಾನೇ ಸಾಫ್ಟ್ ಇದೆ, ಚೆನ್ನಾಗಿದೆ. ಇದು ಬೇಬಿ ಎಗ್. ಇದು ಬೇಬಿ ಫಸ್ಟ್ ಕ್ರೈ ಅಲ್ಲಿಂದಾನೆ ತಗೊಂಡಿರೋದು ಇದು ಬೇಬಿ ಎಗ್ ಪ್ರಾಡಕ್ಟ್. ಮತ್ತೆ ಇನ್ನೊಂದು ನೆಕ್ಸ್ಟ್ ಇದು ಬೇಬಿ ಪಿಲ್ಲೋ. ಇದಕ್ಕೆ ಸೆಟ್ ಆಕ್ಚುಲಿ ಇದು ಫೇಸ್. ನೆಕ್ಸ್ಟ್ ಇದು
ಮಸ್ಕಿಟೋ ನೆಟ್. ಇದು ಆ್ಯಕ್ಚುಲಿ ಜಾಸ್ತಿ ಯೂಸ್ ಆಗುತ್ತೆ, ಅದಕ್ಕೆ ನಾನು ಆಲ್ರೆಡಿ ಋತ್ವಿದೊಂದಿತ್ತು, ಸ್ವಲ್ಪ ದೊಡ್ಡದಿತ್ತು, ನನಗೆ ಅದಷ್ಟು ಇಷ್ಟ ಇರಲಿಲ್ಲ, ಸೊ ಅದಕ್ಕೆ ಇದನ್ನು ತಗೊಂಡಿದ್ದೆ. ಇದು ಈ ಥರ ಇರುತ್ತೆ. ಇದು ಹಾಸ್ಪಿಟಲಲ್ಲಿ ಯೂಸ್ ಆಗುತ್ತಾ ಇಲ್ವಾ? ಹಾಸ್ಪಿಟಲಲ್ಲಿ ಯೂಸ್ ಆಗಲ್ಲ, ಬಟ್ ಏನಂದರೆ ಪಾಪು 1 ವರ್ಷ ಆಗೋ ತನಕನೂ ಇದನ್ನ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡದಿದೆ. ಅಕ್ಕ ಇದು ಯಾವ್ದ್ರಲ್ಲಿ ನೀನು ತರಿಸ್ಕೊಂಡಿದ್ದು? ಇದು ಕೂಡ ಬೇಬಿ ಎಗ್ ಪ್ರಾಡಕ್ಟ್. ಇದು ಕೂಡ ಬೇಬಿ ಎಗ್ ಪ್ರಾಡಕ್ಟ್, ಬಿಕಾಸ್ ಅಂದರೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಮ್ಮ ಅಕ್ಕ ಎಲ್ಲ ಚೆನ್ನಾಗಿರೋದೇ ತರಿಸ್ಕೊಂಡಿದ್ದಾರೆ. ಕಾಸ್ಟ್ಲಿದು ತುಂಬ ಸಾಫ್ಟ್ ರೇಟಿಗೂ ಬರುತ್ತೆ, ಬಟ್ ನನಗೆ ಇದೆ ಇಲ್ಲಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ವಾಷಬಲ್ ಇರುತ್ತೆ, ವಾಶ್ ಮಾಡ್ತಾ ಇರ್ತೀವಲ್ವಾ, ಸೊ ಅದಕ್ಕೆ ಚೆನ್ನಾಗಿರಲಿ ಅಂತ ತಗೊಂಡಿದ್ದೀನಿ. ನಿಮ್ಗೆ ಓಕೆ, ಇದು ನನಗೆ ತುಂಬ ಇದನ್ನು ಇಷ್ಟ ಆಯಿತು ನನಗೆ. ನೋಡಿ ತುಂಬ ದೊಡ್ಡದಿದೆ, ಲೆಂತ್ ಕೂಡ ಚೆನ್ನಾಗಿದೆ. ಹಾಸ್ಪಿಟಲಲ್ಲಿ ಬೇಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ತಗೊಂಡು ಹೋಗಿರೋದು ಕಾರಲ್ಲಿ ಇಟ್ಟಿರು, ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಅಷ್ಟೇ. ಬೇಬಿ ಹೋಲ್ಡರ್ ಮಾತ್ರ ಬೇಕೇ ಬೇಕು, ಸೊ ಅದನ್ನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಅದನ್ನ ಸಪ್ರೇಟ್ ಇಟ್ಕೊ, ಕೆಳಗಡೆ ಹಾಕೋದಕ್ಕೆ ಬೇಕು, ಒಂದು ಇಟ್ಕೊಳ್ತೀನಿ, ಇದರಲ್ಲೆಲ್ಲ ಹಾಕಿ ಇಟ್ಕೊಂಡಿರ್ತೀನಿ. ಕಾರಲ್ಲಿ ಇಟ್ಕೊಳ್ಳೋದು ಯೂಸ್ ಆದರೆ ತಗೊಳ್ಳೋದು, ಇಲ್ಲಾಂದ್ರೆ ಮನೇಲಿ ಹೋಗ್ಬೋದು. ಬಟ್ ಮಸ್ಕಿಟೋಸ್ ಎಲ್ಲ ಇರಿದ್ರೆ ಯೂಸ್ ಆಗುತ್ತೆ ಹಾಸ್ಪಿಟಲಲ್ಲಿ. ನೋಡಿ ಈ ಥರ ಪ್ಯಾಕ್ ಮಾಡಿದ್ದಾರೆ. ಇದು ಒಂದು ಬ್ಯಾಗು, ಮತ್ತು ಕೆಳಗಡೆ ಒಂದು ಬ್ಯಾಗು. ಅದೊಂದು ಬಿಟ್ಟಿದ್ಯಾ? ಇನ್ನೊಂದು ಓಕೆ. ನೋಡಿ ಇದು ಪ್ಯಾಕ್ ಆಗಿದೆ. ಇವಾಗ ಕ್ಲೋಸ್ ಮಾಡಿ ರೆಡಿ ಮಾಡಿ ಇಡೋದಷ್ಟೇ. ನೋಡಿ ಇಷ್ಟೆಲ್ಲ ನೋಡಿ ಎಲ್ಲನೂ ಆನ್ಲೈನಿಂದ ತರಿಸಿರೋದು. ನಿಮ್ಗೆ ಯಾವುದೇ ಲಿಂಕ್ ಬೇಕು ಅಂದ್ರೂ ಹೇಳಿ, ಶೇರ್ ಮಾಡ್ತೀವಿ ಆಯಿತಾ. ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡು ಇದೊಂದು ವ್ಲಾಗ್ ಮಾಡಿದ್ದೀವಿ ಆಯಿತಾ. ಐ ಹೋಪ್ ನಿಮಗೆ ಈ ವ್ಲಾಗು ಅಂದರೆ ತುಂಬ ಯೂಸ್ಫುಲ್ ಇದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಅಕ್ಕಂಗೆ ವಿಶ್ ಮಾಡಿ ಆಯಿತಾ. ನಮ್ಮ ಅಕ್ಕಗೆ ವಿಶ್ ಮಾಡಿ. ಯಾವ ಪಾಪು ಆಗುತ್ತೆ ನೋಡಬೇಕು, ವಿ ಆರ್ ಎಕ್ಸೈಟೆಡ್. ಗೆಸ್ ಮಾಡಿ ಯಾವ ಪಾಪು ಆಗುತ್ತೆ ಅಂತ ಆಯಿತಾ. ಈ ವಿಡಿಯೋನ ಪಾಪುದು ವ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕಿಂತ ಮುಂಚೆನೇ ಹಾಕಿರ್ತೀನಿ, ನೀವು ಗೆಸ್ ಮಾಡಿ ಆಯಿತಾ ಯಾವ ಪಾಪು ಆಗುತ್ತೆ ಅಂತ. ಯಾವ ಪಾಪು ಬೇಕಕ್ಕ? ನಮ್ಮ ಅಕ್ಕಂಗೆ ಗಂಡು ಬೇಕಾ? ಅನೇಕ ಗಂಡು ಪಾಪು ಬೇಕಂತೆ, ಯಾಕಂದರೆ ಋತ್ವಿ ಜೊತೆಗೆ ಆಟ ಆಡೋಕ್ಕೆ. ಇಲ್ಲಿ ನೋಡಿ ನಮ್ಮ ಭಾವ ವರ್ಕ್ ಮಾಡ್ತಾವ್ರೆ. ಅವರು ಅವಾಗಿಂದ ನಾವು ಮಾಡ್ತಾ ಇರೋದಕ್ಕೆ ಭಾವ ಫೇಸ್ ತೋರಿಸಿ ರಿಯಾಕ್ಷನ್ ಕೊಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇವನು ಓದ್ತಾವನೆ, ನಾವಿಬ್ಬರು ವ್ಲಾಗ್ ಮಾಡ್ತಾಯಿದ್ದೀವಿ. ಓಕೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.